ದೈಹಿಕವಾಗಿ ಅವ್ರು ಸಣ್ಣದಾಗಿ ಕಾಣಿಸ್ಬೋದು. ಏಜಲ್ಲಿ ಅವರು ದೊಡ್ಡವರಾಗಿರ್ತಾರೆ. ಮೆಂಟಲಿನೂ ಅಷ್ಟೇ ಕ್ರಿಮಿನಲ್ಗಳು ಅವರು. ಕ್ರಿಮಿನಲ್ ಬುದ್ಧಿನೇ ಇಲ್ಲಿರೋದು. ಬಲವಿಲ್ಲದವನಿಗೊಂದು ಕಾನೂನು, ಬಲ ಇರೋನಿಗೊಂದು ಕಾನೂನು ಅಂತ ಗೊತ್ತಾಗ್ತಾ ಇದೆ ಇಲ್ಲಿ. ಇದೇನಾಗ್ತಿದೆ ಅಂತಂದರೆ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅರೆಸ್ಟ್ ಮಾಡಬೇಕಾಗಿತ್ತು ಅವರು. ಅರೆಸ್ಟ್ ಮಾಡದೇ ಇರೋದು ತಪ್ಪು. ಎಬೋ 18 ಅಲ್ಲಿರೋರು. ಸೊ ನಮ್ಮವ್ರು ಹೇಳ್ತಾರಲ್ಲ, ಮುಚ್ಕೊಳ್ಳೋಕೆ ಹೇಳ್ತಾರೆ. ತಪ್ಪು. ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ ಅಂದರೆ, ಅಪರಾಧನ ನಾವು ಎಲ್ಲಿವರೆಗೂ ಮುಚ್ಚಿಡ್ತೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ, ಮುಂದೊಂದು ದಿವಸ ಅದು ದೇಶನೇ ಸುಡತ್ತೆ. ಸರ್, ಮೈಸೂರು ಉದಯಗಿರಿಯಲ್ಲಿ ನಡೆದಂತ ಘಟನೆ ಅಂದ್ರೆ ಪೊಲೀಸರಿಗೂ ಕೂಡ ಇವಾಗಿನ ಇದರಲ್ಲಿ ರಕ್ಷಣೆ ಇಲ್ಲ ಅನ್ನೋ ತರ ಆಗಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಹೇಳಿ. ಇನ್ನೇನಮ್ಮ ಹೊಸದಾಗಿ ಹೇಳೋದು? ಪೊಲೀಸ್ನವ್ರಿಗೆ ರಕ್ಷಣೆ ಇಲ್ಲ ಅಂದರೆ ನಮ್ಮನ್ನು ಕಾಯೋರು ಯಾರು, ಕಾಪಾಡೋರು ಯಾರು? ಮುಖ್ಯವಾಗಿ ಅವ್ರಿಗೆ ನಾವು ಪ್ರೊಟೆಸ್ಟ್ ಬೇಕು. ಅವರು ಊರನ್ನೇ ಕಾಯೋರು, ದೇಶನೇ ಕಾಯೋರು. ಅವ್ರಿಗೆ ಪ್ರೊಟೆಸ್ಟ್ ಇಲ್ಲ ಅಂತಂತಾರೆ. ಅವ್ರಿಗೆ ಇನ್ಯಾರು? ಮಿಲಿಟ್ರಿ ಬರಬೇಕಾ? ಮಿಲಿಟ್ರಿ ಬರಬೇಕಾಗತ್ತೆ. ಸೊ ಉದಯಗಿರಿಲಿ ಏನು ನಡೀತು ಅದು ಖಂಡನೀಯ. ಮಾಡಬಾರ್ದಾಗಿತ್ತು ಅದು. ಯಾವ ಕಾರಣಕ್ಕೂ ಮಾಡಬಾರ್ದು. ಆದರೆ ಏನು ಮಾಡೋದು? ನಮ್ಮಲ್ಲಿ ಓಲೈಕೆ ರಾಜಕೀಯ. ಭಾಳಷ್ಟು ಜನ ಇದನ್ನು ಖಂಡಿಸೋದಿಲ್ಲ. ತಪ್ಪು ಅಂತ ಎಲ್ರಿಗೂ ಗೊತ್ತಿದ್ರೂ ಯಾವುದೋ ಒಂದು ಮುಲಾಜು ಇಲ್ಲಿ ಏನಾಗತ್ತೋ ಅಂತ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇಲ್ಲ. ಬಟ್ ನೋಡಿ, ಹಿಂಗೆ ಪಬ್ಲಿಕ್ನಲ್ಲಿ ಖಂಡನೆ ಮಾಡಿದ್ರು ಅವರು ತಿದ್ಕೊಳ್ತಾ ಇಲ್ಲ. ತಪ್ಪು ಅಂದರೆ ತಪ್ಪೇ ಅದು. ಇನ್ನು DCM ಕೂಡ ಈ ವಿಚಾರವಾಗಿ ಮಾತಾಡಿದ್ದಾರೆ. ಅಂದ್ರೆ 14-15 ವರ್ಷದ ಹುಡುಗರು ಅವರು ಅನ್ನೋ ತರ ಮಾತಾಡಿದ್ದಾರೆ. ಪಾಪ ಅಂದ್ರೆ ಅವ್ರಿಗೆ ಇವಾಗ ಚಿಕ್ಕ ಹುಡುಗರು ಗೊತ್ತಾಗ್ದಿರೋ ತರ ಅಂತ ಹೇಳ್ತಾ ಇದಾರೆ ಅವರು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಹೇಳಿ. ಚಿಕ್ಕ ಹುಡುಗರು ಅಂದ್ರೆ ಅರ್ಥ ಏನಮ್ಮ? ಚಿಕ್ಕ ಹುಡುಗರಿಗೆ ಆಟ ಆಡ್ಕೊಂಡು ಮನೇಲಿರಬೇಕು. ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಪೊಲೀಸ್ನವರಿಗೆ ಅರೆಸ್ಟ್ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ ಅಂದರೆ ಅವ್ರು ಚಿಕ್ಕ ಹುಡುಗರಲ್ಲ ಅವರು. ದೈಹಿಕವಾಗಿ ಅವ್ರು ಸಣ್ಣದಾಗಿ ಕಾಣಿಸ್ಬೋದು. ಏಜಲ್ಲಿ ಅವರು ದೊಡ್ಡವರಾಗಿರ್ತಾರೆ. ಮೆಂಟಲಿನೂ ಅಷ್ಟೇ ಕ್ರಿಮಿನಲ್ಗಳು ಅವರು. ಕ್ರಿಮಿನಲ್ ಬುದ್ಧಿನೇ ಇಲ್ಲಿರೋದು. ಚಿಕ್ಕವರು ಅಂತಂದ್ರೆ ಅವ್ರಿಗೆ ಶಿಕ್ಷೆ ಕೊಡೋದೇ ಇಲ್ವಾ? ಮರ್ಡರ್ ಮಾಡಿಬಿಡ್ತಾರೆ ಚಿಕ್ಕವರು ಅಂತ. ಹಾಗೆ ಬಿಟ್ಬಿಡ್ತೀರಾ? ಕೊಲೆ ಮಾನದಂಡ ತಗೊಳ್ಳಿ. ಕೊಲೆ ಮಾಡಿದ್ರೆ ಅಟ್ಲೀಸ್ಟ್ ನೀವು ರಿಮ್ಯಾಂಡ್ಗೆ ಹೋಗೋದ್ರು ಹಾಕಿ ಏನೋ ಒಂದು ಮಾಡ್ತೀರಲ್ವಾ? ಮಾಡಿ ಇವಾಗ ಅದನ್ನು. ಚಿಕ್ಕ ಹುಡುಗರು ಅಂತ ಹೇಗೆ ಹೇಳ್ತೀರಾ ನೀವು? ಎಷ್ಟು ಜನ ಬಂಧಿಸಿದ್ದೀರಿ ನೀವು? ಏಜ್ ಪ್ರೂಫ್ ಆಗಿದೆಯಾ? ಯಾರೂ ಚಿಕ್ಕವರಲ್ಲ, ಎಲ್ಲ ಎಬೋ 18 ಎಬೋ 18 ಅಲ್ಲಿರೋರು. ಸೊ ನಮ್ಮವ್ರು ಹೇಳ್ತಾರಲ್ಲ, ಮುಚ್ಕೊಳ್ಳೋಕೆ ಹೇಳ್ತಾರೆ. ತಪ್ಪು. ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ ಅಂದರೆ, ಅಪರಾಧನ ನಾವು ಎಲ್ಲಿವರೆಗೂ ಮುಚ್ಚಿಡ್ತೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ, ಮುಂದೊಂದು ದಿವಸ ಅದು ದೇಶನೇ ಸುಡತ್ತೆ. ದೇಶನೇ ಸುಡತ್ತೆ. ವಿಪರ್ಯಾಸ ಅಂದರೆ ಆ ದೇಶದಲ್ಲಿ ಇವರು ಇರ್ತಾರೆ. ಯಾರು ಸಪೋರ್ಟ್ ಕೊಟ್ಟರೆ ಅವ್ರಿಗೆ ತಿರುಗಿ ಬೀಳ್ತಾರೆ ಅವರು. ಅವ್ರ ಕುಟುಂಬನೂ ಸರ್ವನಾಶ ಆಗುತ್ತೆ. ಇದನ್ನು ಯೋಚನೆ ಮಾಡಬೇಕು ಅವರು. ಈ ಹಿಂದೆ ಇಲ್ಲಿ ನೀವು ಬೆಂಗಳೂರಲ್ಲಿ ಕೂಡ ನೋಡಿರ್ತೀರಾ, DG ಹಳ್ಳಿ KG ಹಳ್ಳಿಯಲ್ಲಿ ಕೂಡ ನಡೀತು, ಶಿವಮೊಗ್ಗದಲ್ಲೂ ಹಿಂದೆ ನಡೀತು, ಪೊಲೀಸರ ಮೇಲೆ ಗಲಾಟೆ ಆಗಿತ್ತು. ಸೊ ಇವಾಗ ಮೈಸೂರಲ್ಲೂ ಕೂಡ ನಡೀತಾ ಇದ್ದಾರೆ. ಎಲ್ಲಿ ಕಾನೂನು ವ್ಯವಸ್ಥೆ ಎಲ್ಲ ತಲುಪ್ತಾ ಇದೆ ಅಂತ ಅನ್ಸುತ್ತೆ. ಖಂಡಿತ ಕುಸಿದು ಬಿದ್ದೋಗಿದೆ. ನಾನು ದಯವಿಟ್ಟು ತಪ್ಪು ತಿಳಿಬೇಡಿ, ಯಾಕೆ ಹೀಗೆ ಹೇಳ್ತಾರೆ ಅಂತ. ಕಾನೂನು ಮೊದಲಿಂದಲೂ ಸ್ವಲ್ಪ ಹಾಗೆ ವೀಕೆ ಇದ್ರೂ ಇತ್ತೀಚೆಗೆ ಈ ಒಂದು 3 ವರ್ಷದಿಂದ ಅಂತೂ ಪಾತಾಳಕ್ಕೆ ಹೋಗ್ಬಿಟ್ಟಿದೆ. ಏನು ಕೇಳಿದ್ರು ಗೃಹ ಮಂತ್ರಿಗಳು ನಮಗೆ ಗೊತ್ತಿಲ್ಲ, ನನಗಿನ್ನೂ ವರದಿ ಬಂದಿಲ್ಲ, ಆಮೇಲೆ ನೋಡೋಣ ಅಂತಾರೆ. ಸೊ ಗೃಹ ಮಂತ್ರಿ ಆದರೆ ಇಂಟೆಲಿಜೆನ್ಸ್ ಅವ್ರ ಕೈಲಿರುತ್ತೆ. ಎವ್ರಿಥಿಂಗ್ ಇವ್ರಿಗೆ ಗೊತ್ತಾಗಬೇಕು ಆ ಕ್ಷಣದಲ್ಲಿ ಏನಾಗುತ್ತೆ ಅಂತ. ಆದಮೇಲಲ್ಲ, ಆಗತ್ತೆ ಅಂತ ಸುಳಿವು ಕೂಡ ಗೊತ್ತಿರುತ್ತೆ ಇವರಿಗೆ. ಅಂದರೆ ಇಂಟೆಲಿಜೆನ್ಸಿ ಆ ಒಂದು ಇದರಲ್ಲಿರುತ್ತೆ. ಇವ್ರು ಘಟನೆ ನಡೆದ ದಿವಸ ಕೇಳಿದ್ರು ಗೊತ್ತಾಗೋದಿಲ್ಲ, ಮಾರನೇ ದಿವಸ ಕೇಳಿದ್ರು ಇಲ್ಲ ನನಗೇನು ವರದಿ ಬಂದಿಲ್ಲ, ತರಿಸ್ಕೊಂಡು ನೋಡ್ತೀನಿ ಅಂತಾರೆ. ಇದನ್ನು ಎಷ್ಟರ ಮಟ್ಟಿಗೆ ಅವರೇ ಸಮರ್ಥಿಸ್ಕೊಳ್ತಾರೆ ಅಂತ ನಮಗೆ ಅರ್ಥ ಆಗ್ತಿಲ್ಲ. ಇನ್ನೂ ಕೂಡ ಏನಿವಾಗ ಗಲಾಟೆ ಆಯ್ತಲ್ಲ, ಇನ್ನೂ ಕೂಡ ಅವ್ರನ್ನ ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಅಂದ್ರೆ ಪೊಲೀಸವ್ರ ಕೈಯಲ್ಲಿ ಇವಾಗ ಅಷ್ಟು ಶಕ್ತಿ ಇಲ್ಲ ಅಂತ ಅನಿಸ್ತಿದ್ಯಾ? ಅವ್ರ ಶಕ್ತಿನ ಕಿತ್ಕೊಂಡಿರ್ಬೋದಾ ಅಂತ ಹೇಳಿ. ಹೆಚ್ಚು ಕಡಿಮೆ ಹಾಗೆ ಅನಿಸುತ್ತೆ. ಯಾಕೆಂತಂದರೆ ಬಲವಿಲ್ಲದವನಿಗೊಂದು ಕಾನೂನು, ಬಲ ಇರೋನಿಗೊಂದು ಕಾನೂನು ಅಂತ ಗೊತ್ತಾಗ್ತಾ ಇದೆ ಇಲ್ಲಿ. ಇದೇನಾಗ್ತಿದೆ ಅಂತಂದರೆ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅರೆಸ್ಟ್ ಮಾಡಬೇಕಾಗಿತ್ತು ಅವರು. ಅರೆಸ್ಟ್ ಮಾಡದೇ ಇರೋದು ತಪ್ಪು. ಇನ್ನೊಂದು ತಪ್ಪಿಗೆ, ಇನ್ನೊಂದು ಕೃತ್ಯಕ್ಕೆ ಕುಮ್ಮಕ್ಕು ಕೊಟ್ಟಂಗಿದು. ನೀವು ಡಿಲೇ ಮಾಡಿದಷ್ಟೊಂದು. ಅರೆಸ್ಟ್ ಮಾಡದೇ ಇರೋದು ಕಾರಣ ಏನು? ಯಾರು ಅವ್ರ ಪ್ರಭಾವ ಬೀರಿದ್ದಾರೆ? ಇದು ಮುಖ್ಯ. ಇದೇ ಯಾರಾದರೂ ಒಬ್ಬ ಜನಸಾಮಾನ್ಯ ಬೇರೆಯವ್ರು ಮಾಡಿದ್ದಿದ್ರೆ, ಈಗ ಮಾಡಿದಾರಲ್ಲ ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ಅಲ್ಲಿ ಮಾಡಿದ್ದಿದ್ರೆ ಇಷ್ಟೊತ್ತು ಕಾಲ ಒದ್ದು ಒಳಗಡೆ ಆಗ್ತಿದ್ರು ಅವ್ರಿಗೆ. ಅದ್ರ ಬಗ್ಗೆ ದೊಡ್ಡದಾಗಿ ಪೇಪರ್ನಲ್ಲೂ ಇವರೇ ಸ್ಟೇಟ್ಮೆಂಟ್ ಕೊಟ್ಬಿಡ್ತಿದ್ರು. ಏನಿಲ್ಲ, ಹೇಳ್ಕೊಳ್ಳೋವಂಥದ್ದು ಏನಿಲ್ಲ ಇಲ್ಲಿ. ಸಾಮಾನ್ಯ ಘಟನೆ, ಎಲ್ಲ ಒಂದು ಇದಾಗಿರೋದು ನಂತರ ಬಣ್ಣಿಸ್ತಾವ್ರೆ. ಅಂದ್ರೆ ಈಗಿನ ಸರ್ಕಾರ ವಹಿಸ್ಕೊಳ್ತಾ ಇದೆಯಾ ಅಂತ ಹೇಳಿ ಬರುತ್ತೆ ಸರ್, ಕ್ವಶನ್ ಮಾರ್ಕ್. ಎಲ್ಲೋ ನಾವು ಅದನ್ನು ನೇರವಾಗಿ ಹೇಳೋಕ್ಕಾಗದೇ ಇದ್ರೂ ಹೌದೇನೋ ಅಂತ ಅನ್ಸುತ್ತೆ. ಹೌದೇನೋ ಅಂತ ಅನ್ಸುತ್ತೆ. ನೇರವಾಗಿ ಹೇಳದೇ ಇದ್ರೂ ನಮ್ಗೆ ಆ ರೀತಿ ಅನಿಸುತ್ತೆ, ಇರಬಹುದೇನೋ ಅಂತ. ಇದ್ದರೂ ಇರಬಹುದು,
ಅದು ಅವ್ರಿಗೆ ಗೊತ್ತಾಗಬೇಕು. ಬೀಟ್ ಪ್ಲಸ್ ಕರ್ನಾಟಕ.